ನೋಡಿ ನಮ್ಮ KTM ಬಾಯ್ಸ್ ಎಲ್ಲ ಹೆಂಗ್ ಲೈನ್ ಅಪ್ ಹಾಕಿದ್ದಾರೆ ನೋಡಿ. ಇಲ್ಲಿಗೆ ಹೆಂಗ್ ಕಾಣಿಸ್ತಾವ ಗಾಡಿಗಳು. 17 ಗಾಡಿ, ಬರೀ 17 ಗಾಡಿನೂ KTMಗಳೇ. KTM ಶೋರೂಮ್ ಅವರು ಈ ರೇಂಜ್ ಪ್ರಮೋಷನ್ ಮಾಡಿರಲ್ಲ. ಕಾಲಿಕ ಜಾಗ ಇಲ್ವಲ್ಲ ಬ್ರೋ, ದುಡ್ಡು ಕೊಡ್ದಂಗೆ ಟಿಕೆಟ್ ಸಿಗ್ತದೆ ಜಾರದ್ರಿ. ಇಲ್ಲೊಂದು ಕ್ರೇಜಿ ಲೈನ್ ಅಪ್ ಹಾಕ್ತೀವಿ ನೋಡ್ರಿ ಯಾವ ತರ ಇರುತ್ತೆ ಅಂತ. ನಾವು ಇವಾಗ DDLCಗೆ ಹೋಗ್ತಾ ಇದ್ದೀವಿ. ಬಟ್ ಇವತ್ತು ಸ್ಪೆಷಾಲಿಟಿ ಏನಂತಂದ್ರೆ, ಇವತ್ತು ಗ್ರೂಪ್ ಅಲ್ಲಿ ಬರೀ KTM ಗಾಡಿಗಳೇ ಇದಾವೆ. ಫುಲ್ KTM ಬೈಕ್ಸ್ ಇವತ್ತು. ಆರೆಂಜ್ ಆರ್ಮಿ ನೋಡ್ರಿ, ಆಲ್ರೆಡಿ DD ರೋಡ್ಗೆ ಎಂಟರ್ ಆದ್ವಿ. ಬೆಂಗಳೂರು ಬಾಯ್ಸ್ ಎಲ್ಲ ಬೆಳಗ್ಗೆನೆ ಬೇಗನೆ ಬಂದ್ಬಿಟ್ಟಿದ್ದಾರೆ. ನಾವು ಅವ್ರು ಲೇಟಾಗಿ ಬರ್ತಾರೆ ಅಂತ ನಾವು ಲೇಟಾಗಿ ಹೊರಟ್ವಿ, ಅವ್ರು ನಮ್ಗಿನ್ನ ಬೇಗ ಬಂದವ್ರೆ. ನಮ್ಮ ಕತೆ ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ, ಮಿಡ್ ನೈಟಲ್ಲಿ ಎಲ್ಲರ ಹೋಗ್ಬೇಕು ಅಂದ್ರೂ DDLCಗೆ ಬರ್ತೀವಿ, ಮಾರ್ನಿಂಗ್ ರೈಡ್ ಹೋಗ್ಬೇಕು ಅಂದ್ರೂ DDLCಗೆ ಬರ್ತೀವಿ. ನಜ್ಜೆ ಸಂಜೆ ಹೊತ್ತು ಟೈಮ್ ಪಾಸ್ ಮಾಡೋದಕ್ಕೂ DDLC ಬರ್ತೀವಿ ಗುರು. ಹಂಗಾಗ್ಬಿಟ್ಟೈತೆ ಇವಾಗ ನಮ್ಮ ಕತೆ. KTM ಗಾಡಿಗಳು ಎತ್ತೋದ್ವು, ಮೇಲ್ಗಡೆ ಹೋದ್ವಾ. ಬೆಂಗಳೂರು ಬಾಯ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಿಲ್ಲ. ಎಲ್ಲಾರಂತ. ಹಲೋ, ಯಾವ ಗೆಸ್ಟ್ ಹೌಸು ಬ್ರೋ? ನಾವಿಲ್ಲಿ ಕೆಳಗಡೆ ಗೆಸ್ಟ್ ಹೌಸ್ ಐತಲ್ಲ, ಅಲ್ಲಿದ್ದೀವಿ, ಕಲ್ಯಾಣಿ ಹತ್ರ. ಹೌದಾ? ಇಲ್ಲಿ ಮೇಲೆ ಗೆಸ್ಟ್ ಹೌಸ್ ಇದೆ ನೋಡಿ, ನೀವು ಯಾವಾಗಲೂ ಬಂದಾಗ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ. ಹಾಂ. ಟಾಪ್ ಹೊರಗಡೆ ಸೈಡಿಗೆ ಕೆಫೆ ಹತ್ರ ಇರೋ ಗೆಸ್ಟ್ ಹೌಸಾ ಇಲ್ಲ ಫುಲ್ ಟಾಪ್ ವ್ಯೂ ಗೆಸ್ಟ್ ಹೌಸಾ? ಟಾಪ್ ನಲ್ಲಿ ಗೆಸ್ಟ್ ಮೇಲೆ 3 ಜನ ಗೆಸ್ಟ್ ಹೌಸು. ಹಾಂ, ಕೆಫೆ ಹತ್ರ ಇರೋದಲ್ಲ ತಾನೇ? ಮೇಲೆ ಟಾಪ್ ಅಲ್ಲಿ ಇದೆಯಲ್ಲ, ಲೆಫ್ಟ್ ಅಲ್ಲಿ ಗೆಸ್ಟ್ ಹೌಸ್, ರೈಟ್ ಸೈಡ್ ಅಲ್ಲಿ ನಾವು ಗಾಡಿ ನಿಲ್ಸ್ಬಿಟ್ಟು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದೀವಿ, ಗೊತ್ತಾ? ಆ ಗೆಸ್ಟ್ ಹೌಸ್ ಹತ್ರ ಏನಾದರೂ ಇದಾರಾ? ಹಾಂ, ಓಕೆ. ಬನ್ನಿ. ನಾವು ಒಂದ್ಸರಿ ಸ್ಟಾರ್ಟಿಂಗ್ ಹೋಗಿದ್ವಲ್ಲ ಅದು? ಹೌದು ಕರೆಕ್ಟ್. ಓಕೆ. ಬರ್ತೀರಾ ಹಿಂಗೆ? ಹಾಂ, ಬರ್ತೀವಿ. ಎಲ್ಲ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದಾರೆ. ರೋಹಿತ್ ಬ್ರೋ ಗೆಸ್ಟ್ ಹೌಸ್ ಒಂದವ್ರೆ, ನಾವು ಇಲ್ಲಿ ಕೆಳಗಡೆ ಇರೋ ಗೆಸ್ಟ್ ಹೌಸಿಗೆ ಬಂದೀವಿ. ಅವ್ರು ನೋಡಿದ್ರೆ ಮೇಲ್ಗಡೆ ಇರೋ ಗೆಸ್ಟ್ ಹೌಸ್ ಹತ್ರ ಹೋಗಿದ್ದಾರೆ. ಟಾಪ್ ವ್ಯೂ ಅಂತ ಅಂದ್ಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು. ಗೆಸ್ಟ್ ಹೌಸ್ ಅಂತ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ರೋಡ್ಗಳು ಎಷ್ಟು ಸಖತ್ತಾಗಿರ್ತಾವೋ ಅಷ್ಟೇ ಡೇಂಜರು. ಬಟ್ ಇದು ರೋಡ್ಗಳ ಬಗ್ಗೆ ಅಲ್ಲ. ನೋಡಿ, ನಾವು ಫೈನಲ್ ಆಗಿ ಮೇಲ್ಗಡೆ ಬಂದ್ವಿ. ಬಟ್ KTM ಬಾಯ್ಸ್ ಎಲ್ಲ ಎಲ್ಲಿ ಹಾಕೋರು ಗಾಡಿಗಳು? ಲೈನ್ ಅಪ್ ಅಲ್ಲ ಹಾಕವ್ರೆ. ನಮ್ಮ KTM ಬಾಯ್ಸ್ ಎಲ್ಲ ಹೆಂಗ್ ಲೈನ್ ಅಪ್ ಹಾಕಿದ್ದಾರೆ. 1 2 3 4 5 6 7 8 9 10 ಗಾಡಿ. ಅಬ್ಬಾ 10 ಗಾಡಿ ಬಂದಾವೆ. ಇಲ್ಲಿ ನೋಡಿ, ಇಲ್ಲಿಗೆ ಹೆಂಗ್ ಕಾಣಿಸ್ತಾವ ಗಾಡಿಗಳು. ಈ ಕಡೆಯಿಂದ ನೋಡ್ಬಾ, ಇಲ್ಲಿ ಸಕ್ಕದಾಗ ಕಾಣಿಸ್ತಾವೆ. ಇರು ಗಾಡಿಗಳು ಎಣಿಸ್ಬಿಡೋಣ. 1 2 3 4 5 6 7 8 9 10 11 12 13 14 15 16 17 ಗಾಡಿ. ರಾಕೆಟ್ 17. ಬರೀ 17 ಗಾಡಿನೂ KTMಗಳೇ. 250ಗಳೇ ಜಾಸ್ತಿ ಅವೆ. 390 ಒಂದು ಐತೆ ನೋಡು. ಹಾಂ, 250 ಗ್ಯಾಂಗ್ ಜಾಸ್ತಿ. ನಮ್ಮ ಟೈಮಲ್ಲಿ ಗಾಡಿ ತಗೊಂಡವ್ರು ಮನೇಲಿ ಮಲ್ಕೊಂಬಿಟ್ಟವ್ರೆ. ಹೊಸ ಗಾಡಿಗಳು ತಗೊಂಡವ್ರು ಬೇಗ ಬಂದವ್ರೆ. ಬ್ರೋ ಏನ್ ಗೊತ್ತಾ, KTM ಶೋರೂಮ್ ಅವರು ಈ ರೇಂಜ್ ಪ್ರಮೋಷನ್ ಮಾಡಿರಲ್ಲ. ನಾವೇ KTM ಜಾಸ್ತಿ ಪ್ರಮೋಷನ್ ಮಾಡ್ತಾ ಇದೀವಿ ಬ್ರೋ. ನಾವು ಪ್ರಮೋಷನ್ ಮಾಡ್ದಲೆ ಅವ್ರು ಹೆಂಗ್ ಬ್ರೋ ಮಾಡಕತ್ತೆ ನಮ್ಮಿಂದ ಅವರು? ಅದೇ ಬ್ರೋ, ನಾವಲ್ಲ. ಅವ್ರು ನಮಗೆ ಕೊಲಾಬ್ರೇಷನ್ ಕೊಡೋದೇ ಬೇಡ, ಯಾವ ಈವೆಂಟ್ಗಳು ಕರೆಯೋದೇ ಬೇಡ. ನಮಗ್ ನಾವೇ KTM ಮೀಟಪ್ ಮಾಡ್ಕೊಂತೀವಿ. ಇವಾಗ ಬರ್ರಪ್ಪ ಎಲ್ಲಾರು. ಕಾಂಪೌಂಡರ ಕೆಲಸ ಬಿಟ್ಟಿಲ್ಲ ಇನ್ನು ನಮ್ಮ ಗಾಡು ಹತ್ತು ಅಭ್ಯಾಸ ನಿನಗೆ ಹತ್ತು ಬೇಲೆ ಯಾರಿ. ಅಲ್ಲ, ಬೆಂಗಳೂರಾಗ ಎಷ್ಟು ಬೇಲೆ ಯಾರಿಲ್ಲ ಅಲ್ಲ ನೀನು. ಗೊತ್ತು. ನಿನ್ ಕೈಲಿ ಆಯ್ತದ? ಹೋಲ್ಡ್. ಹೇ, ಮಾನ ಮರ್ಯಾದೆ ತೆಗಿತೀರಾ ನಂದು? ಹುಷಾರ್ ಕಣೋ, ಗೇಟ್ ಅದೇ ಮೇಲೆ ಬಂದ್ಬಿಟ್ಟವು. ಕಾಲಿಕ ಜಾಗ ಇಲ್ವಲ್ಲ ಬ್ರೋ. ಪ್ಯಾಂಟ್ ಟೈಟ್ ಐತೆ ಕಣ್ರು. ಕಳಿಸ್ತೀರಾ ನನ್ನ? ಥ್ಯಾಂಕ್ ಯು ಬಾಯ್ಸ್. ಏನು ಅಳ್ಳಾಡಿಲ್ಲ ಬ್ರೋ. ನಮ್ಮ ಹುಡುಗ ಹೆಂಗ್ ಗೊತ್ತಾ, 6 ದೋಸೆ ತಿನ್ಬಿಡ್ತಾನೆ, 2 ರೈಸ್ ತಿನ್ಬಿಡ್ತಾನೆ,
ಎಲ್ಲ ತಿನ್ಬಿಟ್ಟು ರೂಮಿಗೆ ಬರ್ತಾನೆ, ಮಗ ಯಾಕೋ ಹೊಟ್ಟೆ ಎಸಿತೈತೆ ಅಂತಾನೆ. ಕುಶಾಲ ಬೇಡ ಅಲ್ಲಾಸ್ ಬಾ, ಜಾರಿರೋ ದುಡ್ಡು ಇಲ್ದಂಗೆ ಟಿಕೆಟ್ ಸಿಗ್ತದೆ ಹೇಳಿದ್ದೀನಿ. ಏನು ದುಡ್ಡು ಕೊಡ್ದಂಗೆ ಟಿಕೆಟ್ ಸಿಗ್ತದೆ ಜಾರಿದ್ರೆ. ಅಣ್ಣ ಅವರಲ್ಲ ಆ ಕಡೆ ಹೋಗಿ ಬಂದ್ವಿ, ಬನ್ನಿ ಇನ್ನೊಂದ್ಸರಿ ಹೋಗಿ ಬರೋಣ, ಬನ್ನಿ. ಹೋಗಿ ಬಂದ್ರಾ? ಇನ್ನೊಂದ್ಸರಿ ಹೋಗೋಣ ಬರ್ರಿ. ಬನ್ನಿ ಹೋಗೋಣ, ಬನ್ನಿ. ನಿಮ್ಮ ಜೊತೆ ಬರಲಿಲ್ಲ ಅಂದ್ರೆ ಹಿಂಗೆ. ಅಯ್ಯಪ್ಪ, ಅಲ್ಲಿ ಹೋಗೋಣ ನಿಂತ್ಕೊಂಡೆ ನಾನು. ಎಲ್ಲಿ? ಇಲ್ಲಿ ಹೋಗ್ತಾ ಇದ್ವಲ್ಲ ನಾವು, ಹೋದ್ರಲ್ಲ ಮುಂದೆ. ನಾವು ಏನು ಅನ್ಕೊಂಡಿವಿ, ನಾನು ಯಾಕೆ ಗೊತ್ತಾ 6 ಗಂಟೆಗೆ ಹೇಳಿದ್ದು, ನೀವು ಹೇಳಿದ್ರಲ್ಲ ಲೇಟ್ ಆಗ್ಬೋದು ಅಂತ. ಬರಂಗಿಲ್ವಾ? ಹೌದಾ, ಓಕೆ ಸರ್. ನೋಡ್ರ ಹೋಗೋಣ. ಏನು 6 ಗಂಟೆ ಅಷ್ಟು? ನೀವು ಲೇಟಾಗಿ ಬರ್ತೀರಾ ಅಂತ ನಾವು ಲೇಟಾಗಿ ಹೊರಟ್ವಿ. ಇಲ್ಲ, 5:45, 5:30 ಇಲ್ಲಿ ಇದ್ವಿ ಆಲ್ರೆಡಿ. ನಾನು ಸ್ಲೋ ಆಗಿ ಬಂದೆ, ನಾನು ಅಲ್ಲಿ ಸೆಂಟ್ರಲ್ ತಕ್ಕೊಂಡ್ಬಿಟ್ಟೆ. ಯಾಕೆ? ಇವರೆಲ್ಲ ಹೋಗ್ಬಿಟ್ರು. ಹಾಂ ಅಲ್ಲಿ ಲೆಫ್ಟಲ್ಲಿ ಒಂದು ಊರು ಬರುತ್ತೆ ನೋಡಿ, ಹಾಂ ಟೌನ್ ಥರ. ಹಾಂ ಹಾಂ ಎಲ್ಲ ಜೋರ ಆರನ್ ಹಾಕಿದ್ರು 4-5 ಜನ. ಹಾಂ ನಾನು ಮುಂದೆ ಇರೋದು ಆರ್ಚ್ ಬರುತ್ತೆ, ಲೆಫ್ಟ್ ಅಲ್ಲಿ ತಗೋಬೇಕು, ಇಲ್ಲಿ ಹಾಕಪ್ಪ ತಗೊಂಡು ಅಂತ ತಗೊಂಡೆ. ಅಲ್ಲಿ ನೋಡಿದ್ರೆ ಯಾರು ಇಲ್ಲೇ ಇಲ್ಲ. ಮತ್ತೆ ಊಟ ನೋಡ್ಕೊಂಡು ಬಂದೆ. ಕುಶಾಲ ನಿಧಾನ ಕಣೋ, ಚುಚ್ಕೊಂಬಿಟ್ಟಿಯ ಎಲ್ಲಾದರೂ. ಯಾರು ಯಾರಿರ್ಬೋದು ಗೆಸ್ ಮಾಡಿ ನೋಡೋಣ. ಓ ಬ್ರೋ, ಬ್ರೋ ಏನ್ ಮಾಡೋಣ ಬ್ರೋ, ಕೇಳಿಸ್ತಿಲ್ವಾ? ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು ನಿಮ್ದು. ಟೆಂಪಲ್ಗೆ ಹೋಗಿ ಬರ್ತಾರೆ ಅಂತ, ಹೋಗಿ ಬರಲ್ಲ? ಹೋಗಿ ಬನ್ನಿ. ಹ್ಞೂ ಬ್ರೋ, ಇಲ್ಲಿ ನಮ್ದು ನೆಟ್ವರ್ಕ್ ಇಲ್ಲ. ಸರಿ ಬನ್ನಿ, ನೆಕ್ಸ್ಟ್ ವೀಕ್ ಪೆನಕೊಂಡ ಹೊಡೆಯೋಣ. ಹಾಂ ಹಾಂ ಹೋಗೋಣ ಹೋಗೋಣ. ಇವತ್ತು ನಮ್ಮ ಜೊತೆ ಟೋಟಲ್ ಆಗಿ 17 ಗಾಡಿಗಳಿದ್ದಾವೆ. ಎಲ್ಲಾಕನ ಲೈನಪ್ಪು, ಎಲ್ಲಾಕನ? ಹಾಂ ಓಕೆ. ನಾವೆಲ್ಲ ಲೈನಪ್ ಹಾಕೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಈಗ ಇಲ್ಲೊಂದು ಕ್ರೇಜಿ ಲೈನಪ್ ಹಾಕ್ತೀವಿ, ನೋಡ್ರಿ ಯಾವ ಥರ ಇರುತ್ತೆ ಅಂತ. ಸೇಫಾ ಇಲ್ಲಿ ಗಾಡಿಗಳು? ಸೇಫಾ ಅಂದೆ. ನೋಡ್ರಿ ಲೈನಪ್ ಎಲ್ಲಿಂದ ಐತೆ, ಅಪ್ಪ. ಬಂದಿದ್ರೆ ಬ್ರೋ, ಈ ಪಾಯಿಂಟ್ ಐತಲ್ಲ ಹಾಂ ಬೇರೆ ತರ ಕಾಣಿಸುತ್ತೆ ಫಾಗ್. ಹಾಂ ಸರಿ ತಗೊಂಡಿದ್ದೀವಿ. ಅವರು ಪರವಾಗಿಲ್ಲ, ಲೆಂತಿ ಲೈನಪ್ ಆಯಿತು. ಸೈಕು 17, 16 ಇದ್ದಾವೆ. ಎಲ್ಲಿಂದ ಎಲ್ಲಿವರೆಗೂ ಲೈನಪ್ ಕಾಣಿಸ್ತಾ ಇತ್ತು ನೋಡ್ರಿ ನಮ್ಮದು. ಏನೋ ಏನು ಗ್ಲೌಸಾ? ಥ್ಯಾಂಕ್ ಯು. ಅಲ್ಟಿ ಅದರಲ್ಲೂ ಫುಲ್ ಆರೆಂಜೇ ಇವತ್ತು. ಆರೆಂಜು ಅಂದರೆ ಬ್ಲ್ಯಾಕ್ ಹೋಯ್ತೆ, ಆರೆಂಜ್ ಅಂದರೆ KTM ಅಂದರೆ ಆರೆಂಜು. ಓಯ್ ಸಿಂಗಲ್ ಲೈನ್ ಸಿಂಗಲ್ ಲೈನ್. ಸಿಂಗಲ್ ಲೈನು ಕ್ರೇಜಿ ಐತೆ ಮಾತ್ರ ಲೈನಪ್ಪು. ಸುಮಾರು ದಿವಸ ಆಗಿತ್ತು ಗುರು ಈ ಥರ ಬರೀ KTM ಬೈಕ್ಸ್ಗಳೇ ಬಂದು. ಅವಾಗ ಒಂದು ಟೈಮಲ್ಲಿ ಮಾಡಿದ್ವಿ KTM ಮೀಟಪ್ ಅಂತ. ಅಂದರೆ ಜಾಸ್ತಿ KTM ಗಾಡಿಗಳೇ ಇದ್ದಿದ್ದು ಮೆಜಾರಿಟಿ. ಬಾಯ್ಸ್ ಇಲ್ಲೆಲ್ಲ ಸ್ವಲ್ಪ ಗ್ಯಾಪಲ್ಲಿ ಹೋಗ್ರಿ ಬಾಯ್ಸ್, ಗ್ಯಾಪ್ ಮೇಂಟೈನ್ ಮಾಡಿರಿ. ನಿಧಾನ ಬನ್ನಿ ಬಾಯ್ಸ್, ಜಾರುತ್ತೆ. ಬಾಯ್ಸ್ ನಿಧಾನ. ಮೀಟಪ್ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರೆ ಅಲ್ವಾ, ಮಾಡಿದೀನಿ ನೋಡಿ. ಫೋಟೋ ಇದು ವಿಡಿಯೋ ಅಲ್ಲ. ಯಾರೋ ಏನೋ ಹೇಳಿದ್ರಿ ಅಲ್ವಾ, KTM ನ ಮೀಟಪ್ ಮಾಡಕ್ಕಾಗುತ್ತಾ ನಿನ್ ಕೈಲಿ ಅಂತ. ಮಾಡ್ತಿದ್ದೀನಿ ನೋಡಿ. ಕೊಲಾಬ್ ಹೆಂಗಿದೆ ಹೇಳಿ? ಸೂಪರ್ ಅಣ್ಣ. ಹಂಸಲೇಖ ಅವರು ಹಿಂಗೆ ಹೇಳಲ್ಲ. ವೆಲ್ಕಮ್ ಟು KTM ಏರ್ಲೈನ್ಸ್. KTM ಏರ್ಲೈನ್ಸ್ ಹೆಂಗಿದೆ? ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಒಂದೊಂದು ಬೀಸ್ಟು, ಅದ್ರ ಜೊತೆಲಿ ಇದೊಂದು ಪಾಕೆಟ್ ರಾಕೆಟ್. ಎಲ್ಲದನ್ನೂ ರಾಕೆಟ್ ಆ್ಯಕ್ಚುಲಾಗಿ, ಆದರೆ ಇದು ಪಾಕೆಟ್ ರಾಕೆಟ್. KTM ಇಟ್ ಸೆಲ್ಫ್ ರಾಕೆಟ್. ರಾಕೆಟಿಗೆ ಹೆಸರು ಬಂದಿದ್ದೆ ಈ KTM ಇಂದ. ಏನು ಹೇಳ್ರಿ? ರಾಕೆಟಿಗೆ ಹೆಸರು ಬಂದಿದ್ದೆ KTM ಇಂದ. ಬ್ರೋ, ಆ ಪವರು, ಆ ಫೀಲ್ನ ಮೀನ್ಸ್ ನಮ್ಮ ಇಂಡಿಯನ್ಸ್ಗೆ ತಂದಿದ್ದೆ KTM ಬ್ರೋ. ಹೇಳ್ತಾ ಇದ್ದೀನಿ, ಯಾವನ್ ಹೆಂಗೆ ಹೇಳ್ಬೋದು ಸರಿನಾ?
ಇವಾಗ ಎಂತೆಂಥ ದೊಡ್ಡ ಬೈಕು 400 ಸೆಗ್ಮೆಂಟ್ ಕಿಲ್ಲರ್ಗಳೆಲ್ಲ ಬಂದಿರ್ಬೋದು, ಆದರೆ ಆ 400 ಕಿಲ್ಲರ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಫೀಲ್ ಕೊಟ್ಟಿದ್ದೆ ಈ KTM ಬ್ರೋ. ಅದನ್ನ ಯಾವತ್ತೂ ಜೀವನದಲ್ಲಿ ಯಾರೂ ಮರಿಬಾರ್ದು ಅಷ್ಟೇ.